ನಗರದ ಬೆಂಗಳೂರಿನ ಕೋಗಿಲು ಪ್ರದೇಶದಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಮನೆಯನ್ನು ಕಟ್ಟಿಕೊಂಡಿದ್ದಂಥ ಸುಮಾರು 400 ಕುಟುಂಬಗಳನ್ನು ಈ ಸದ್ಯದ ಮಟ್ಟಿಗೆ ಸರ್ಕಾರ ತೆರವು ಮಾಡಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡ ಪುನರ್ವಸತಿ ಕಲ್ಪಿಸುವ ಸ್ಥಳದಲ್ಲಿ ಈಗ ಇರುವಂಥದ್ದು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಇರುವಂಥ ಕೋಗಿಲು ಗ್ರಾಮದಿಂದ ಸುಮಾರು 7 ಕಿಲೋಮೀಟರ್ ಹತ್ತಿರದಲ್ಲೇ ಇರುವಂಥ ಬೈಯಪ್ಪನಹಳ್ಳಿ ಸ್ಥಳದಲ್ಲಿ ನಾವಿದ್ದೇವೆ. ಇಲ್ಲಿ ಇರುವಂಥ ಚಿತ್ರಣ ಏನು? ಮೊದಲನೇದಾಗಿ 1155 ಫ್ಲ್ಯಾಟ್ಗಳು ಇರುವಂಥ ಈ ಒಂದು ಸಂಕೀರ್ಣವನ್ನು ತೋರಿಸ್ತಾ ಇದ್ದೇವೆ. ಒಟ್ಟು 5 ಬ್ಲಾಕ್ಗಳಿದೆ. ಪ್ರತಿಯೊಂದು ಬ್ಲಾಕ್ನಲ್ಲೂ 15 ಫ್ಲೋರ್ಗಳಿದೆ. 15 ಫ್ಲೋರ್ನಲ್ಲಿ ಲೆಕ್ಕಾಚಾರ ಹಾಕಬೇಕು ಅಂದರೆ ಒಂದು ಫ್ಲೋರ್ನಲ್ಲಿ 12 ಮನೆಗಳಿದ್ದಾವೆ. ಪ್ರತಿಯೊಂದು ಕೂಡ ಸಿಂಗಲ್ ಬೆಡ್ರೂಮ್ ಮನೆ ಆಗಿರುವಂಥದ್ದು. ಮನೆಗೆ ವುಡನ್ ಬಾಗಿಲುಗಳನ್ನು ಹಾಕಿಕೊಟ್ಟಿದ್ರೆ ಪ್ರತಿಯೊಂದು ಜಾಗದಲ್ಲೂ ಕೂಡ ಎಲೆಕ್ಟ್ರಿಕ್ ಪಾಯಿಂಟ್ಗಳನ್ನು, ಇಂಟರ್ನೆಟ್ ಪಾಯಿಂಟ್ಗಳನ್ನು, AC, ಫ್ರಿಡ್ಜ್ ಹಾಗೂ ವಾಷಿಂಗ್ ಮಿಷಿನ್ ಪಾಯಿಂಟ್ಗಳನ್ನು ಮಾಡಿಕೊಡಲಾಗಿರುವಂಥದ್ದು. ಅದ್ರ ಜೊತೆಗೆ 1155 ಮನೆಗಳು ಅಂದಾಗ ಅದಕ್ಕೆ ಅವಶ್ಯವಿರುವಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು ವಿಶೇಷವಾಗಿರುವಂಥದ್ದು. ಅದರ ಜೊತೆಗೆ ಇಂಥ ಬಿಲ್ಡಿಂಗ್ಗಳಲ್ಲಿ ಫೈರ್ ಸೇಫ್ಟಿಗಾಗಿ ಕೂಡ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅದನ್ನು ಚಾಚು ತಪ್ಪದೆ ಈ ಸದ್ಯದ ಮಟ್ಟಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಕಲ್ಪಿಸಿರುವಂಥದ್ದನ್ನು ಕ್ಯಾಮರಾ ಪರ್ಸನ್ ಸದಾನಂದ್ ತೋರಿಸ್ತಾ ಇರುವಂಥದ್ದು ಒಂದು ಕಡೆ ಆಗುತ್ತೆ. ಮತ್ತೊಂದು ಕಡೆಗೆ ಈ 15 ಫ್ಲೋರ್ಗಳಲ್ಲಿ ಓಡಾಡೋದಕ್ಕೆ ಸೂಕ್ತವಾಗಬೇಕು ಅಂತ ಈಗ ಲಿಫ್ಟ್ಗಳನ್ನು ಕೂಡ ಅಳವಡಿಸಿರುವಂಥದ್ದು, ಒಂದು ಫೋನ್ ಎಮರ್ಜೆನ್ಸಿಗೆ ಕೂಡ ಅಳವಡಿಸಿರುವಂಥದ್ದು. ಸಾಧಾರಣವಾಗಿ ಸರ್ಕಾರಿ ಯೋಜನೆಗಳು ಅಂದಾಗ ಯಾವುದೋ ಲೋಕಲ್ ಲಿಫ್ಟ್ಗಳನ್ನು ಹಾಕ್ತಾರೆ ಅಂತ ಆರೋಪ ಇರುತ್ತೆ. ಆದರೆ ಇಲ್ಲಿ ಒಂದು ಪ್ರಸಿದ್ಧವಾದ ಕಂಪನಿಯ ಲಿಫ್ಟನ್ನು, ಹೆವಿ ಗೇಜ್ ಇರುವಂಥ ಲಿಫ್ಟನ್ನು ಹಾಕಿರುವಂಥದ್ದು. ಇಲ್ಲಿ ಸುಮಾರು 10 ರಿಂದ 12 ಜನ ಒಮ್ಮೆಲೆ ಹೋಗುವಂಥ ಒಂದು ಲಿಫ್ಟನ್ನು ತೋರಿಸುವಂಥ ಪ್ರಯತ್ನ. ಇಲ್ಲಿಗೆ ಬೇಸ್ಮೆಂಟ್ ಅಂದರೆ ಗ್ರೌಂಡ್, ಈಗ ಸದ್ಯಕ್ಕೆ ನಾವು ನಿಂತಿರೋದು 0 ಅಂತ ಕನ್ಸಿಡರ್ ಆದರೂ ಕೂಡ 14 ಫ್ಲೋರ್ಗಳಿರುವಂಥದ್ದು. ತಾತ್ಕಾಲಿಕವಾಗಿ ಈಗ 2ನೇ ಫ್ಲೋರಿಗೆ ಹೋಗಿ ಅಲ್ಲಿಂದ ತೋರಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇಲ್ಲಿ ಟಾಕ್ ಬ್ಯಾಕ್ಗೂ ಕೂಡ ಅವಕಾಶವನ್ನು ಸದ್ಯದ ಮಟ್ಟಿಗೆ ಮಾಡಿಕೊಡಲಾಗಿರುವಂಥದ್ದು. ಒಂದು ವೇಳೆ ಪವರ್ ಏನಾದರೂ ಬ್ರೇಕ್ ಡೌನ್ ಆದಂಥ ಸಂದರ್ಭದಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಲಿಫ್ಟಿನಲ್ಲಿ ಅದು ವ್ಯವಸ್ಥೆ ಮಾಡಲಾಗಿದೆ. ಲಿಫ್ಟಿನಿಂದ ಹೊರಬಂದ ಕೂಡಲೇ ಎಮರ್ಜೆನ್ಸಿ ಡೋರ್ ಕೂಡ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಪ್ರತಿಯೊಂದು ಫ್ಲೋರ್ನಲ್ಲೂ ಕೂಡ ಅದ್ಭುತವಾದಂಥ ಮೆಟ್ಟಲುಗಳಿರುವಂಥದ್ದನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೇವೆ. ಮತ್ತೊಂದು ಕಡೆಗೆ ಬೈ ಚಾನ್ಸ್ ಏನಾದರೂ ಫೈರ್ ಎಮರ್ಜೆನ್ಸಿ ಆಯಿತು ಅನ್ನೊಂದು ಸಂದರ್ಭದಲ್ಲಿ ಅಗ್ನಿ ಸಿಸ್ಟಮನ್ನು ಆ್ಯಕ್ಟಿವೇಟ್ ಮಾಡಲಾಗಿದೆ. ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ಬೈ ಚಾನ್ಸ್ ಫೈರ್ ಆಯಿತು ಅಂದಾಗ ಅಲಾರಮ್ಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಫೈರ್ ಅಲಾರಮ್ ಇರುವಂಥದ್ದು. ಪ್ರತಿಯೊಂದು ಫ್ಲೋರ್ನಲ್ಲೂ ಕೂಡ ಈ ರೀತಿಯಾದಂಥ ಫ್ಲೋರ್ಗೆ ಬೇಕಾದಂಥ ಪವರ್ ಸಿಸ್ಟಮನ್ನು ಕೊಟ್ಟಿರುವಂಥದ್ದು. ಪ್ಯಾಸೇಜ್ ಆ್ಯಲಿ ಅಂತ ಏನು ಕರಿತೀವಿ, ಟ್ಯೂಬ್ಲೈಟ್ಗಳನ್ನು ಅಳವಡಿಸಿರುವಂಥದ್ದು ಮತ್ತೊಂದು ವಿಶೇಷ ಕೆಲಸ ಈಗ ಮಾಡಿರುವಂಥದ್ದು. ಮತ್ತೊಂದು ಕಡೆ ಯಾವುದೇ ಒಂದು ಸಂಕೀರ್ಣಕ್ಕೆ ಬಂದಂಥ ಸಂದರ್ಭದಲ್ಲಿ ವಾಣಿಜ್ಯ ಮಳಿಗೆಗಳು ಬೇಕಾಗುತ್ತೆ. ಅಂದರೆ ಸಣ್ಣ ಪುಟ್ಟ ದಿನಸಿ ಐಟಮ್ ಆಗಿರ್ಬೋದು, ತರಕಾರಿ ಐಟಮ್ ಆಗಿರ್ಬೋದು, ಇದಕ್ಕೆ ಈ ಒಂದು ಬ್ಲಾಕ್ನಿಂದ ಹೊರ ಹೋಗೋ ಬದಲು ಲಿಫ್ಟಿನಿಂದ ಈ ಭಾಗದಲ್ಲಿ ತೋರಿಸ್ತೇವೆ. ಪ್ರತಿಯೊಂದು ಬ್ಲಾಕ್ನ ಗ್ರೌಂಡ್ ಫ್ಲೋರ್ನಲ್ಲಿ ವಾಣಿಜ್ಯ ಮಳಿಗೆಯನ್ನು ಈ ಒಂದು ಯೋಜನೆ ಅಡಿ ಕಲ್ಪಿಸಲಾಗಿರುವಂಥದ್ದು ಮತ್ತೊಂದು ವಿಶೇಷ ಸೌಲಭ್ಯ ಆಗಿರುವಂಥದ್ದು. ಕೋಗಿಲುನಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿದಂಥ ಸುಮಾರು 400 ಕುಟುಂಬಗಳಿಗೆ ಮನೆಯನ್ನು ಕೊಡ್ತೇವೆ ಅಂದಾಗ 10 ರಿಂದ 12 ಅಥವಾ 13 ಲಕ್ಷ ಇರುವಂಥ ಇಂಥ ಮನೆಗಳನ್ನು ಉಚಿತವಾಗಿ ಕೊಡ್ತಿದ್ರು ಕೂಡ ಸುಮಾರು ಸಬ್ಸಿಡಿಯನ್ನು ಹಾಕಿ 2 ರಿಂದ 3 ಲಕ್ಷ ಕೊಡ್ತೀವಿ ಅಂದಾಗ ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನೋ ಒಂದು ವಿಪಕ್ಷಗಳು ಪ್ರಶ್ನೆಯನ್ನು ಎತ್ತಿರುವಂಥದ್ದು, ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಇದಕ್ಕೆ ಖಂಡಿತವಾಗಿಯೂ ಸರ್ಕಾರ ಉತ್ತರ ನೀಡಬೇಕಾಗತ್ತೆ ಅನ್ನೋದು ಪ್ರತಿಯೊಬ್ಬ ನಾಗರಿಕನ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಸದಾನಂದ್ ಬಿರಾದಾರ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಗರದ ಬೆಂಗಳೂರಿನ ಕೋಗಿಲು ಪ್ರದೇಶದಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿ ಮನೆಯನ್ನು ಕಟ್ಟಿಕೊಂಡಿದ್ದಂಥ ಸುಮಾರು 400 ಕುಟುಂಬಗಳನ್ನು ಈ ಸದ್ಯದ ಮಟ್ಟಿಗೆ ಸರ್ಕಾರ ತೆರವು ಮಾಡಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡ ಪುನರ್ವಸತಿ ಕಲ್ಪಿಸುವ ಸ್ಥಳದಲ್ಲಿ ಈಗ ಇರುವಂಥದ್ದು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಇರುವಂಥ ಕೋಗಿಲು ಗ್ರಾಮದಿಂದ ಸುಮಾರು 7 ಕಿಲೋಮೀಟರ್ ಹತ್ತಿರದಲ್ಲೇ ಇರುವಂಥ ಬೈಯಪ್ಪನಹಳ್ಳಿ ಸ್ಥಳದಲ್ಲಿ ನಾವಿದ್ದೇವೆ. ಇಲ್ಲಿ ಇರುವಂಥ ಚಿತ್ರಣ ಏನು? ಮೊದಲನೇದಾಗಿ 1155 ಫ್ಲ್ಯಾಟ್ಗಳು ಇರುವಂಥ ಈ ಒಂದು ಸಂಕೀರ್ಣವನ್ನು ತೋರಿಸ್ತಾ ಇದ್ದೇವೆ. ಒಟ್ಟು 5 ಬ್ಲಾಕ್ಗಳಿದೆ. ಪ್ರತಿಯೊಂದು ಬ್ಲಾಕ್ನಲ್ಲೂ 15 ಫ್ಲೋರ್ಗಳಿದೆ. 15 ಫ್ಲೋರ್ನಲ್ಲಿ ಲೆಕ್ಕಾಚಾರ ಹಾಕಬೇಕು ಅಂದರೆ ಒಂದು ಫ್ಲೋರ್ನಲ್ಲಿ 12 ಮನೆಗಳಿದ್ದಾವೆ.
ಪ್ರತಿಯೊಂದು ಕೂಡ ಸಿಂಗಲ್ ಬೆಡ್ರೂಮ್ ಮನೆ ಆಗಿರುವಂಥದ್ದು. ಮನೆಗೆ ವುಡನ್ ಬಾಗಿಲುಗಳನ್ನು ಹಾಕಿಕೊಟ್ಟಿದ್ರೆ ಪ್ರತಿಯೊಂದು ಜಾಗದಲ್ಲೂ ಕೂಡ ಎಲೆಕ್ಟ್ರಿಕ್ ಪಾಯಿಂಟ್ಗಳನ್ನು, ಇಂಟರ್ನೆಟ್ ಪಾಯಿಂಟ್ಗಳನ್ನು, AC, ಫ್ರಿಡ್ಜ್ ಹಾಗೂ ವಾಷಿಂಗ್ ಮಿಷಿನ್ ಪಾಯಿಂಟ್ಗಳನ್ನು ಮಾಡಿಕೊಡಲಾಗಿರುವಂಥದ್ದು. ಅದ್ರ ಜೊತೆಗೆ 1155 ಮನೆಗಳು ಅಂದಾಗ ಅದಕ್ಕೆ ಅವಶ್ಯವಿರುವಂಥ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿರುವಂಥದ್ದು ವಿಶೇಷವಾಗಿರುವಂಥದ್ದು. ಅದರ ಜೊತೆಗೆ ಇಂಥ ಬಿಲ್ಡಿಂಗ್ಗಳಲ್ಲಿ ಫೈರ್ ಸೇಫ್ಟಿಗಾಗಿ ಕೂಡ ಏನೆಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅದನ್ನು ಚಾಚು ತಪ್ಪದೆ ಈ ಸದ್ಯದ ಮಟ್ಟಿಗೆ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಕಲ್ಪಿಸಿರುವಂಥದ್ದನ್ನು ಕ್ಯಾಮ್ರಾ ಪರ್ಸನ್ ಸದಾನಂದ್ ತೋರಿಸ್ತಾ ಇರುವಂಥದ್ದು ಒಂದು ಕಡೆ ಆಗುತ್ತೆ. ಮತ್ತೊಂದು ಕಡೆಗೆ ಈ 15 ಫ್ಲೋರ್ಗಳಲ್ಲಿ ಓಡಾಡೋದಕ್ಕೆ ಸೂಕ್ತವಾಗಬೇಕು ಅಂತ ಈಗ ಲಿಫ್ಟ್ಗಳನ್ನು ಕೂಡ ಅಳವಡಿಸಿರುವಂಥದ್ದು, ಒಂದು ಫೋನ್ ಎಮರ್ಜೆನ್ಸಿಗೆ ಕೂಡ ಅಳವಡಿಸಿರುವಂಥದ್ದು. ಸಾಧಾರಣವಾಗಿ ಸರ್ಕಾರಿ ಯೋಜನೆಗಳು ಅಂದಾಗ ಯಾವುದೋ ಲೋಕಲ್ ಲಿಫ್ಟ್ಗಳನ್ನು ಹಾಕ್ತಾರೆ ಅಂತ ಆರೋಪ ಇರುತ್ತೆ. ಆದರೆ ಇಲ್ಲಿ ಒಂದು ಪ್ರಸಿದ್ಧವಾದ ಕಂಪನಿಯ ಲಿಫ್ಟನ್ನು, ಹೆವಿ ಗೇಜ್ ಇರುವಂಥ ಲಿಫ್ಟನ್ನು ಹಾಕಿರುವಂಥದ್ದು. ಇಲ್ಲಿ ಸುಮಾರು 10ರಿಂದ 12 ಜನ ಒಮ್ಮೆಲೆ ಹೋಗುವಂಥ ಒಂದು ಲಿಫ್ಟನ್ನು ತೋರಿಸುವಂಥ ಪ್ರಯತ್ನ. ಇಲ್ಲಿಗೆ ಬೇಸ್ಮೆಂಟ್ ಅಂದರೆ ಗ್ರೌಂಡ್, ಈಗ ಸದ್ಯಕ್ಕೆ ನಾವು ನಿಂತಿರೋದು 0 ಅಂತ ಕನ್ಸಿಡರ್ ಆದರೂ ಕೂಡ 14 ಫ್ಲೋರ್ಗಳಿರುವಂಥದ್ದು. ತಾತ್ಕಾಲಿಕವಾಗಿ ಈಗ 2ನೇ ಫ್ಲೋರಿಗೆ ಹೋಗಿ ಅಲ್ಲಿಂದ ತೋರಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಇಲ್ಲಿ ಟಾಕ್ ಬ್ಯಾಕ್ಗೂ ಕೂಡ ಅವಕಾಶವನ್ನು ಸದ್ಯದ ಮಟ್ಟಿಗೆ ಮಾಡಿಕೊಡಲಾಗಿರುವಂಥದ್ದು. ಒಂದು ವೇಳೆ ಪವರ್ ಏನಾದರೂ ಬ್ರೇಕ್ ಡೌನ್ ಆದಂಥ ಸಂದರ್ಭದಲ್ಲಿ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಲಿಫ್ಟಿನಲ್ಲಿ ಅದು ವ್ಯವಸ್ಥೆ ಮಾಡಲಾಗಿದೆ. ಲಿಫ್ಟಿನಿಂದ ಹೊರಬಂದ ಕೂಡಲೇ ಎಮರ್ಜೆನ್ಸಿ ಡೋರ್ ಕೂಡ ಇರುವಂಥದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಪ್ರತಿಯೊಂದು ಫ್ಲೋರ್ನಲ್ಲೂ ಕೂಡ ಅದ್ಭುತವಾದಂಥ ಮೆಟ್ಟಲುಗಳಿರುವಂಥದ್ದನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೇವೆ. ಮತ್ತೊಂದು ಕಡೆಗೆ ಬೈ ಚಾನ್ಸ್ ಏನಾದರೂ ಫೈರ್ ಎಮರ್ಜೆನ್ಸಿ ಆಯಿತು ಅನ್ನೊಂದು ಸಂದರ್ಭದಲ್ಲಿ ಅಗ್ನಿ ಸಿಸ್ಟಮನ್ನು ಆಕ್ಟಿವೇಟ್ ಮಾಡಲಾಗಿದೆ. ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ಬೈ ಚಾನ್ಸ್ ಫೈರ್ ಆಯಿತು ಅಂದಾಗ ಅಲಾರಮ್ಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಫೈರ್ ಅಲಾರಮ್ ಇರುವಂಥದ್ದು. ಪ್ರತಿಯೊಂದು ಫ್ಲೋರ್ನಲ್ಲೂ ಕೂಡ ಈ ರೀತಿಯಾದಂಥ ಫ್ಲೋರ್ಗೆ ಬೇಕಾದಂಥ ಪವರ್ ಸಿಸ್ಟಮನ್ನು ಕೊಟ್ಟಿರುವಂಥದ್ದು. ಪ್ಯಾಸೇಜ್ ಆ್ಯಲಿ ಅಂತ ಏನು ಕರಿತೀವಿ, ಟ್ಯೂಬ್ಲೈಟ್ಗಳನ್ನು ಅಳವಡಿಸಿರುವಂಥದ್ದು ಮತ್ತೊಂದು ವಿಶೇಷ ಕೆಲಸ ಈಗ ಮಾಡಿರುವಂಥದ್ದು. ಮತ್ತೊಂದು ಕಡೆ ಯಾವುದೇ ಒಂದು ಸಂಕೀರ್ಣಕ್ಕೆ ಬಂದಂಥ ಸಂದರ್ಭದಲ್ಲಿ ವಾಣಿಜ್ಯ ಮಳಿಗೆಗಳು ಬೇಕಾಗುತ್ತೆ. ಅಂದರೆ ಸಣ್ಣ ಪುಟ್ಟ ದಿನಸಿ ಐಟಮ್ ಆಗಿರ್ಬೋದು, ತರಕಾರಿ ಐಟಮ್ ಆಗಿರ್ಬೋದು, ಇದಕ್ಕೆ ಈ ಒಂದು ಬ್ಲಾಕ್ನಿಂದ ಹೊರ ಹೋಗೋ ಬದಲು ಲಿಫ್ಟಿನಿಂದ ಈ ಭಾಗದಲ್ಲಿ ತೋರಿಸ್ತೇವೆ. ಪ್ರತಿಯೊಂದು ಬ್ಲಾಕ್ನ ಗ್ರೌಂಡ್ ಫ್ಲೋರ್ನಲ್ಲಿ ವಾಣಿಜ್ಯ ಮಳಿಗೆಯನ್ನು ಈ ಒಂದು ಯೋಜನೆ ಅಡಿ ಕಲ್ಪಿಸಲಾಗಿರುವಂಥದ್ದು ಮತ್ತೊಂದು ವಿಶೇಷ ಸೌಲಭ್ಯ ಆಗಿರುವಂಥದ್ದು. ಕೋಗಿಲುನಲ್ಲಿ ಅತಿಕ್ರಮಣ ಪ್ರವೇಶ ಮಾಡಿದಂಥ ಸುಮಾರು 400 ಕುಟುಂಬಗಳಿಗೆ ಮನೆಯನ್ನು ಕೊಡ್ತೇವೆ ಅಂದಾಗ 10ರಿಂದ 12 ಅಥವಾ 13 ಲಕ್ಷ ಇರುವಂಥ ಇಂಥ ಮನೆಗಳನ್ನು ಉಚಿತವಾಗಿ ಕೊಡ್ತಿದ್ರು ಕೂಡ ಸುಮಾರು ಸಬ್ಸಿಡಿಯನ್ನು ಹಾಕಿ 2ರಿಂದ 3 ಲಕ್ಷ ಕೊಡ್ತೀವಿ ಅಂದಾಗ ಎಷ್ಟರ ಮಟ್ಟಿಗೆ ನ್ಯಾಯ ಅನ್ನೋ ಒಂದು ವಿಪಕ್ಷಗಳು ಪ್ರಶ್ನೆಯನ್ನು ಎತ್ತಿರುವಂಥದ್ದು, ಸಾರ್ವಜನಿಕರು ಕೂಡ ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಇದಕ್ಕೆ ಖಂಡಿತವಾಗಿಯೂ ಸರ್ಕಾರ ಉತ್ತರ ನೀಡಬೇಕಾಗತ್ತೆ ಅನ್ನೋದು ಪ್ರತಿಯೊಬ್ಬ ನಾಗರಿಕನ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸದಾನಂದ್ ಬಿರಾದಾರ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.